ನಮಸ್ಕಾರ. ನಾನು ಬ್ರೇಕ್ಗಿಂತ ಮುಂಚೆ ದೀಪಾ ಅವರನ್ನು ಮಾತನಾಡಿಸ್ತಾ ಇದ್ದೆ. ಇನ್ನೊಂದು ಪ್ರಮುಖವಾದಂಥ ವಿಚಾರ ನಾನು ನಿಮಗೆ ಹೇಳಲೇಬೇಕು. ಏನು ಅಂತಂದರೆ, ದೀಪಾ ಅವರು ಆಕೆಯ ಗಂಡನ ಮನೆ ಮುಂದೆ ಧರಣಿಗೆ ಕೂತ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ BL ಕ್ವಾರ್ಟರ್ಸ್ಗೆ. ಅಲ್ಲಿ ಅವರಿಗೆ ಸಿಕ್ಕಂಥ ಟ್ರೀಟ್ಮೆಂಟ್ ಏನು ಅಂತಂದರೆ, ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಕೂಡ ಆಕೆಯನ್ನು ಅಲ್ಲಿ ಕೂತ್ಕೊಳ್ಳೋಕ್ಕೆ ಬಿಡೋದಿಲ್ಲ. ನಿಜಕ್ಕೂ ಅದರ ಜೊತೆಗೆ ಮಾಧ್ಯಮದವರಿಗೆ ಅಲ್ಲಿ ಶೂಟಿಂಗ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಹಾಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಅವರು ಹೇಳ್ತಾರೆ, ಉಡಾಫೆ ಉತ್ತರಗಳನ್ನು ಕೊಡ್ತಾರೆ. 60 ದಿನ ಇದೆ ಕಣ್ರಿ, FIR ಆಗಿದೆ, ನೋಡ್ಕೊಳ್ತೀವಿ ಹೋಗಿ ಅನ್ನೋ ಉಡಾಫೆ ಉತ್ತರಗಳನ್ನು ಕೊಡ್ತಾರೆ. ಒಂದು ಹೆಣ್ಮಗಳಿಗೆ ಎಲ್ಲ ರೀತಿಯಿಂದ ಕೂಡ ಅನ್ಯಾಯ ಆಗ್ತಿದೆ ಅಂತಂದಾಗ ಸುವರ್ಣ ನ್ಯೂಸ್ ಖಂಡಿತವಾಗ್ಲೂ ಕೂಡ ಆಕೆಯ ಬೆಂಬಲಕ್ಕೆ ನಿಂತ್ಕೊಳ್ಳೇಬೇಕಾಗತ್ತೆ. ನಮ್ಮ ಆಶಯ ಇಷ್ಟೇ, ಆಕೆಗೆ ನ್ಯಾಯ ಸಿಗಬೇಕು, ಆಕೆಯ ಜೀವನ ಮತ್ತೆ ಹಸನಾಗಬೇಕು ಅನ್ನೋದು. ಈ ಮಧ್ಯದಲ್ಲಿ, ಈ ಚರ್ಚೆ ಆಗ್ತಿರುವ ಮಧ್ಯದಲ್ಲಿ ನಾವು ಈ ಜ್ಞಾನ ಪಂಡಿತ ಏನಿದ್ದಾನೆ ಆ ಫ್ಯಾಮಿಲಿಯನ್ನು ನಾವು ಮಾತನಾಡಿಸೋದಕ್ಕೆ ಪ್ರಯತ್ನ ಪಟ್ವಿ. ಇನ್ಫ್ಯಾಕ್ಟ್ ಜ್ಞಾನ ಪಂಡಿತನ ತಂದೆ ರಾಜರತ್ನಮ್ಮು, ಶಾಂತಾಮಣಿ, ಅವರ ಅಕ್ಕ ಕವಿತಾ ಅವರ ಗಂಡ ಜನಾರ್ದನ್ ಏನಿದ್ದಾರೆ, ಇವರೆಲ್ಲರೂ ಕೂಡ ಫೋನ್ ಮಾಡಿ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಟ್ವಿ. ಆದರೆ ಎಲ್ಲರ ನಂಬರ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫ್ ಮಾಡ್ಕೊಂಡು ಅದು ಏನು ಮಾಡ್ತಿದ್ದಾರೋ, ಅದು ಎಲ್ಲಿ ಮಾಯ ಆಗಿದ್ದಾರೋ ಗೊತ್ತಾಗ್ತಿಲ್ಲ. ಈಗ ಒಂದು ಫ್ಯಾಮಿಲಿ ಫೋಟೋನ ತೋರಿಸ್ತಿದ್ದೀನಿ. ಆ ಫ್ಯಾಮಿಲಿ ಫೋಟೋಲಿ ದೀಪಾ ಅವರು ಕೂಡ ಇದ್ದಾರೆ. ನಾನು ಅವರಿಂದ ಕೇಳ್ತೀನಿ, ಯಾವ ಅಕೇಶನಲ್ಲಿ ತೆಗೆದಿದ್ದು ಫೋಟೋ ಇದು ಅಂತ. ದೀಪಾ, ಯಾವಾಗ ತೆಗೆದಿದ್ದು ಫೋಟೋ ಇದು? ಮ್ಯಾರೇಜ್ ಡೇನಾ? ಯಾರು ನಿಮ್ಮ ಒಬ್ಬರು ಜ್ಞಾನ ಪಂಡಿತ ಅಂತ ಗೊತ್ತಾಗ್ತಿದೆ, ಅವರಿಬ್ರು ಯಾರು? ಅತ್ತೆ ಮಾವ. ಅವರು ಕೂಡ ನಿಮ್ಗೆ ಸಾಕಷ್ಟು ಕಾಟ ಕೊಟ್ಟಿದ್ದಾರೆ. ಹೌದು ಸರ್. ರೈಟ್. ಇವಾಗ ಇನ್ನೊಂದು ವಿಚಾರ, ನೀವು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಿ. ಹೌದು ಸರ್. ಏನು ಹೇಳ್ತಾರೆ ಪೊಲೀಸರು? ರೆಸ್ಪಾಂಡ್ ಮಾಡ್ತಾರೆ ಏನಾದರೂ, ಅಥವಾ ಉಡಾಫೆ ಉತ್ತರನ? ಅದೇ ಸರ್, 60 ಡೇಸ್ ಟೈಮ್ ಇದೆ. ಏನು ಮಾಡೋಕ್ಕಾಗುತ್ತೆ ಅಂತ ಒಂಥರ ರ್ಯಾಶ್ ಆಗಿ ನಮ್ಮ ಡ್ಯಾಡಿ ಹೋಗಿ ಕೇಳಿದಕ್ಕೆ ಆ ಥರ ಹೇಳಿದ್ರಂತೆ. ಕಂಪ್ಲೇಂಟ್ ಕೊಟ್ಟಿದೆ ಅವಾಗ ನೀವು? ಕಂಪ್ಲೇಂಟ್ ಕೊಟ್ಟು 28th ಸರ್. 28th. ಓಕೆ. ಈಗಾಗಲೇ ಸುಮಾರು 1 ವಾರಕ್ಕಿಂತ ಹೆಚ್ಚು. ಅವರು ನಿಮ್ಮನ್ನು ಬಂದು ಮಾತಾಡಿಸೋದಾಗ್ಲಿ, ನಿಮ್ಮಿಂದ ಇನ್ಫಾರ್ಮೇಶನ್ ತಗೊಳ್ಳೋದಾಗ್ಲಿ, ಅವರನ್ನು ಹುಡುಕೋ ಪ್ರಯತ್ನ ಆಗಲಿ ಏನು ಮಾಡಿಲ್ಲ ಸರ್. ಏನು ಆಕ್ಷನ್ ತಗೊಳ್ಳಿಲ್ಲ ಅವರು. ಅಟ್ಲೀಸ್ಟ್ ನಿಮ್ಗೊಂದು ಕನಿಕರ ತೋರಿಸೋ ಕೆಲಸನೂ ಮಾಡಲಿಲ್ಲ? ಏನೂ ಇಲ್ಲ ಸರ್. ಓಕೆ. ಇವಾಗ ಸುಮಾರು ಒಂದು 12 ದಿನ ಆಯಿತು ಅವನು ನಾಪತ್ತೆಯಾಗಿ. ಅವನು ಬೆಂಗಳೂರೇ ಅಲ್ವಾ ಅವರು? ಬೇರೆ ಯಾವುದು ನೇಟಿವ್? ನೀವು ತಮಿಳ್ ಭಾಷೆ ಮಾತಾಡ್ತೀರಾ ಅಂತ ಅನ್ಕೊಳ್ತೀನಲ್ವಾ? ಅವರು ಕೂಡ ತಮಿಳ್ ಮಾತಾಡ್ತಿದ್ರು. ತಮಿಳ್ನಾಡು ಆ ಕಡೆ ಏನಾದ್ರು ಸಂಬಂಧಿಕರು, ರಿಲೇಟಿವ್ಸ್ ಅವ್ರಿಗೇನಾದ್ರು? ಅಲ್ಲಿ ಯಾರ ಮನೆಗೆ ಸೇರ್ಸಲ್ಲ ಸರ್ ಅವ್ರನ್ನ. ಇದೆಲ್ಲ ಗೊತ್ತಿದೆ, ಈಗ ಎಲ್ಲ ಗೊತ್ತಾಯ್ತಲ್ಲ. ಇದೆಲ್ಲ ಗೊತ್ತಾದ್ಮೇಲೆ ಯಾರು ಸೇರ್ಸಲ್ಲ. ರಿಲೇಷನ್ ಸೇರ್ಸಲ್ಲ, ಅಣ್ಣ ತಮ್ಮದ್ರು ಯಾರನ್ನೂ ಸೇರ್ಸಲ್ಲ ಇವರು. ಓಕೆ. ಹಾಗಾಗಿ ಇವರು ಇಲ್ಲೆಲ್ಲ ಬೆಂಗಳೂರಲ್ಲೇ ಇರ್ಬೇಕು ಸರ್. ಇವರು ಇಲ್ಲ ಲಾಡ್ಜಲ್ಲಿ ಲಾಡ್ಜ್ ಗೀಜ್ ಮಾಡ್ಕೊಂಡು ಇಲ್ಲೇ ಎಲ್ಲ ವಾಸ ಮಾಡ್ಕೊಂಡು ಇರ್ಬೇಕು ಇಲ್ಲಿ. ಓಕೆ. ಈಗ ಕೋರ್ಟಿಗೆಲ್ಲ ಬಂದು ಕೋರ್ಟಿಗೆಲ್ಲ ಬೇಲ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದಾರೆ. ಹೌದು ಸರ್. ಅವ್ರ ಕಡೆ ಲಾಯರ್ ಬಂದು ಬೇಲ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಕೋರ್ಟಿಂದ ನಾವು ಬಂದಿದ್ದು, ಕೋರ್ಟಲ್ಲಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಕೋರ್ಟ್ ಬೇಲ್ ಸಿಕ್ಕಿಲ್ಲ, ನಾವು ಇದು ಮಾಡಿ ತಡೆ ಹಾಕಿದ್ವಿ. ಸೊ ಹಾಗಾಗಿ ತಡೆ ಆಗಿ ಇನ್ನು ನೆಕ್ಸ್ಟ್ 6ನೇ ತಾರೀಕು ಹೋಗಿದ್ದೆ ಬೇಲ್ಗೆ ಅವ್ರಿಗೆ. ರೈಟ್. ಈಗ ದೀಪಾ, ಅವ್ರ ಮನೆಯಲ್ಲಿ ನಿಮ್ಮನ್ನು ಬಿಟ್ಟು ಎಷ್ಟು ಜನ ಇದ್ರು? ನೀವು ಜ್ಞಾನ ಪಂಡಿತ ಇಬ್ಬರನ್ನ ಬಿಟ್ಟು ಎಷ್ಟು ಜನ? ಎಷ್ಟು? 5 ಜನ. ಅವ್ರ ಅಕ್ಕನೂ ಇಲ್ಲ ಇದ್ರು? ಅವ್ರ ಮನೇಲೆ ಇರ್ತಿದ್ರು? ಅವ್ರ ಮನೇಲೆ ಇರ್ತಿದ್ರು ಸರ್. ಅವ್ರ ಅಕ್ಕಂಗೆ ಮದುವೆ ಆಗಿತ್ತಾ? ಆಗಿತ್ತು ಸರ್. ಅವ್ರ ಯಜಮಾನ್ ಅವರು ಹೆರಿಗೆಗೆ ಅಂತ ಬಂದವ್ರು ಇಲ್ಲೇ ಇದ್ರು. ಈಗ 2 ಮಂತ್ಸ್ ಆಯ್ತು ಹೋಗಿ. ಓಕೆ. 5 ಜನ ಆಯ್ತು. ಅವರ ರಿಲೇಟಿವ್ಸು, ಅವರ ಅಕ್ಕನ ರಿಲೇಟಿವ್ಸು, ಜ್ಞಾನ ಪಂಡಿತನ ರಿಲೇಟಿವ್ಸು, ಅವರ ಫ್ಯಾಮಿಲಿ, ರಾಜರತ್ನಮ್ಮ ಅವರ ತಮ್ಮನೋ ಎಕ್ಸೆಟ್ರಾ ಯಾರು ಬೆಂಗಳೂರಲ್ಲಿ ಯಾರು ಗೊತ್ತೇ ಇಲ್ವಾ ನಿಮಗೆ? ಎಲ್ಲ ಇದ್ದಾರೆ ಸರ್. ಎಲ್ಲ ಕಡೆ ಹೋಗಿ ವಿಚಾರಿಸಿದ್ದಾಯ್ತು, ಎಲ್ಲೂ ಬಂದಿಲ್ಲ ಸರ್ ಅವರು. ಅವ್ರೇನು ಹೇಳೋದೇ ಇಲ್ಲ? ಏನು ಹೇಳಲ್ಲ. ಅವ್ರು ಕವಿತಾ ಅವರು ಮನೆಗೆ ಹೋಗಿದ್ರೆ ಎಲ್ಲೋ ಮದುವೆಗೆ ಹೋಗ್ತೀನಂತ, ಚೆನ್ನೈಲಿ ಮದುವೆ ಇದೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ನಾನು ಅವ್ರ ಯಜಮಾನ್ರನ್ನ ಕರ್ಕೊಂಡು ಮಗಳು ಹೋಗವಳೆ. ಅವ್ರ ಅತ್ತೆ ಹೇಳ್ತಾ ಇದ್ದಾರೆ, ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಈ ಥರ ಹೇಳ್ಬಿಟ್ಟು ಹೋದ್ರು. ಓಕೆ. ದೀಪಾ, ಒಂದು ಪ್ರಶ್ನೆ. ಇದು ನಿಜಕ್ಕೂ ನಿಮ್ಮ ಜೀವನದ ಒಂದು ಪ್ರಮುಖವಾದಂಥ ತೀರ್ಮಾನ, ನಿರ್ಧಾರ ಕೂಡ ಹೌದು. ಸುಮಾರು 6 ತಿಂಗಳಿಂದ ಆತನ ಜೊತೆ ಸಂಸಾರ ಮಾಡಿದ್ದೀರಿ. ಸಾಕಷ್ಟು ನಿಮಗೆ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾನೆ. ಆದರೂ ಕೂಡ ಈಗ ಮನೆಯಿಂದ ಬಿಟ್ಟಿದ್ದಾನೆ, ಕಾಣಿಸ್ತಿಲ್ಲ ಅವನು. ಈಗ ಆತ ವಾಪಸ್ ಬಂದರೆ ಗಂಡನಾಗಿ ನೀವು ಅವನನ್ನು ಸ್ವೀಕರಿಸ್ತೀರಾ, ಅಥವಾ ನಿಮ್ಮ ನಿರ್ಧಾರ ಏನು? ಮುಂದಿನ ತೀರ್ಮಾನ ಏನು? ತೀರ್ಮಾನ ಅಂತಂದರೆ ಈಗಲೇ ಅಪವಾದ ಹೊರಿಸ್ತಾ ಇದ್ದಾರೆ ಸರ್. ಪೊಲೀಸ್ ಸ್ಟೇಷನಲ್ಲೆಲ್ಲ ಹೇಳಿಬಿಟ್ರು ಅವರು, ಬೇರೆ ಕಡೆ ಅಫೇರ್ ಇದೆ ಅಂತ ಹೇಳಿಬಿಟ್ರು ಅವರು. ಅಂಥವ್ರು ನಾಳೆ ನನ್ನನ್ನು ಕರ್ಕೊಂಡೋಗಿ ಇನ್ನೊಂದು ಏನಾದರೂ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಸರ್? ಅಫೇರ್ ಇದೆ, ಅದಕ್ಕೆ ಇದು ಮಾಡ್ತಾ ಇದ್ದಾಳೆ ಅವಳು ಅನ್ನೋ ಥರ ಹೇಳ್ಬಿಟ್ಟಿದ್ದಾರೆ ಸ್ಟೇಷನಲ್ಲಿ. ಸೊ ಆತ ಒಂದು ವೇಳೆ ಈಗ ವಾಪಸ್ ಬಂದರೂ ಕೂಡ ನಿಮ್ಗೆ ಭಯ ಇದೆ? ಹೌದು ಸರ್. ಒಪ್ಕೊಳ್ಳೋಕೆ ತಯಾರಿಲ್ಲ ನೀವು? ಇಲ್ಲ ಸರ್. ಓಕೆ. ಮುಂದೆ ಲೀಗಲ್ ಪ್ರೊಸೀಜರ್ಸು, ಡಿವೋರ್ಸ್ಗೆ ಏನಾದರೂ ಅಪ್ಲೈ ಮಾಡಬೇಕು ಅಂತಿದ್ರೆ? ಹೌದು ಸರ್.
ಏನಾದರೂ ಲೀಗಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಲಾಯರ್ಸ್ನ ಅದಕ್ಕೆ ಏನಾದರೂ? ದೀಪ, ಅಲ್ಲಿ ಇನ್ನೊಂದು ಮೇನ್ ಪ್ರಶ್ನೆ ಏನು ಕಾಡುತ್ತೆ ಅಂತಂದರೆ, ಆತ ನಿಮ್ಮನ್ನು ಮದುವೆ ಆದ, ನಿಮಗೆ ಸಾಕಷ್ಟು ಹಿಂಸೆ ಕೊಟ್ಟ, ನೀವು ಡಿವೋರ್ಸ್ ಅಪ್ಲೈ ಮಾಡ್ತೀರಿ, ಅಪ್ಲೈ ಮಾಡಿದ ನಂತರದಲ್ಲಿ ಡಿವೋರ್ಸ್ ಕೂಡ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಮುಂದೆ ಇನ್ನೊಬ್ಬ ಹೆಣ್ಮಗಳಿಗೆ ಅವನು ಇದೇ ರೀತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಮಾಡ್ತಾರೆ ಸರ್ ಅವನು, ಅಲ್ವಾ? ಏನು ಸಿಗಬಾರ್ದು, ಆ ಥರ ಮಾಡಬೇಕು. ಏನಾಗಬೇಕು ಅಂತೀರಿ ಮುಂದೆ? ನಿಮ್ಮ ಆಶಯ ಏನಿದೆ ಮುಂದೆ? ಏನು ಮಾಡಬೇಕು ಸರ್? ಇನ್ನೊಂದು ಹೆಣ್ಮಗಳಿಗೂ ಈ ಥರ ಉದ್ದೇಶ ಈ ಥರ ಆಗ್ಲಬಾರ್ದು ಯಾರಿಗೂ. ಈಗ ಅವಳು ಮಾತ್ರ ನನ್ನ ಇನ್ನೊಬ್ರನ್ನ ಮೋಸ ಮಾಡಬಾರ್ದು, ಇದು ಮಾಡಬಾರ್ದು. ಅವರಿಗೆ ಒಂದು ಶಿಕ್ಷೆ ಕೊಡ್ಬೇಕು ಸರ್, ಶಿಕ್ಷೆ ಸಿಕ್ಲೇಬೇಕು. ನಮ್ಮ ಉದ್ದೇಶ ಅಷ್ಟೇ. ಅರ್ಥ ಆಯ್ತಾ? ಹೆಣ್ಮಗಳಿಗೂ ಈಗ ಇವಳು ಇದು ತರ ಆಯ್ತು ಅಂತ ಬಿಟ್ಟ ಹಾಕ್ದ, ನೆಕ್ಸ್ಟ್ ಇನ್ನೊಂದು ಹೆಣ್ಮಗಳು ಭಾಳ ಹಾಳು ಮಾಡಕ್ ಹೋಗ್ತಾರೆ. ಇಂಥವ್ರು ಇರೋದಕ್ಕಿಂತ ಶಿಕ್ಷೆ ಅನ್ಭವಿಸ್ಬೇಕು ಸರ್. ಅವ್ನು ಇಷ್ಟೆಲ್ಲ ಹೇಳ್ತೀವಲ್ಲ, ನಮ್ಗೆ ಎಷ್ಟು ಮನಸ್ಸು ನೋವಾಗುತ್ತೆ ಅಂತ ಯೋಚನೆ ಮಾಡ್ದಿರಾ ಹೇಳ್ತಾವ್ನಿ. ಅವ್ರ ತಂದೆ ಹೇಳ್ತಾರೆ, ನಿನ್ ಮಗಳನ್ನ ತಲೆ ಹಿಡ್ದೆ ಅಂತ ಹೇಳ್ತಾರೆ. ತಲೆ ಹಿಡಿದು ತಿನ್ನು ಅಂತ ನಮ್ಮ ಹೆಂಗಸರ ಹತ್ರ ಹೇಳ್ತಾನೆ. ತಲೆ ಹಿಡಿದು ತಿನ್ನು ಅಂತ ಹೇಳ್ತಾರೆ. ಮಗಳಿಗೆ ತಲೆ ಹಿಡಿದು ತಿನ್ನು ಅಂತಾನೆ ಒಂದು ಸೋದರ ಮಾವ ಮಾಡೋ ಮಾತಾ ಸರ್ ಅದೆಲ್ಲ. ಬೀಗ್ರು ಹೇಳ್ತಾ ಇರೋದು ಆ ಥರ. ಈ ಮನೆಗೆ ಇವಳನ್ನ ಹೊಡೆದು ಕಳಿಸಿದಾರಂತ ಸಮಾಧಾನ ಮಾತಾಡಕ್ಕೆ ಹೋದಾಗ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಮನೆ ಹತ್ರ ಹೋಗಿ ಏನೋ ದೊಡ್ಡವ್ರು ಅಂದ್ಬಿಟ್ಟು ನಾವು ಇದನ್ನ ತಲೆ ಬಗ್ಸಿ ಇದರಿಂದ ಹೋಗಿ ಮಾತಾಡಕ್ಕೆ ಹೋದ್ರೆ ನಮ್ಮ ಹೆಂಗಸರನ್ನ ನಮ್ಮ ತಾಯಿದೀರ್ನೆಲ್ಲ ಆಚೆ ತಳ್ಳಿ ಹೋಗ್ರೆ ಸುಳೆ ಮುಂಡ್ಯಾರ ಅಂತ ಹೇಳಿ ನಮ್ಮ ಸೋದರ ಮಾವ ಬಾಗ್ಲಾಕ್ದ ತಳ್ಬಿಟ್ಟು ಎಲ್ಲರನ್ನ ಆಚೆ. ಅಲ್ಲ ದೀಪ, ಈ ಜ್ಞಾನ ಪಂಡಿತ ಏನಿದ್ದಾನೆ ಅವನಿಗೂ ಅಕ್ಕ ಇದ್ದಾರಲ್ವಾ? ಅಕ್ಕ ಕೂಡ ಆಕೆ ಕೂಡ ಹೆಣ್ಮಗಳೇ ಅಲ್ವಾ? ಹೌದು ಸರ್. ಸೊ ಆ ಕವಿತಾ ಹೆಣ್ಮಗಳ ಬಗ್ಗೆ ನಾವೇನು ಮಾತಾಡಬಾರ್ದು. ಯೋಗ್ಯತೆ ಇಲ್ಲ ನಿಮಗೆ, ನನ್ನ ಮಗಳ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಅವ್ನು ಜಗಳ ಮಾಡ್ಬಿಟ್ಟು ಹೋದಾಗ ನಿಮ್ಮ ಮಗಳಾಗಿದ್ರೆ ನೀವು ಬಿಡ್ತಾ ಇದ್ರಾ? ಸೊಸೆನ ಏನಂತ ಬಂದು ಏನಾದರೂ ವಿಚಾರಿಸಿದ್ರ ಅಂತ ಕೇಳಿದಾಗ ಆ ಥರ ಅಮ್ಮ ಹೇಳ್ತಾವಳೆ, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ, ಮರ್ಯಾದೆ ಕೆಟ್ಟೋಗುತ್ತೆ ಅಂತ ಹೇಳ್ತಾವಳೆ ಅಮ್ಮ. ಆ ಹುಡುಗಿ ಜಗಳ ಮಾಡ್ಕೊಂಡು ಗಂಡನ ಹತ್ರ 8 ವರ್ಷ ಆಗಿದೆ ಸರ್ ಬಂದು. ಗಂಡನ ಬಿಟ್ಟು ಅವಳಿಂದಾನೆ ಸರ್ ಸಂಸಾರ ಕೆಟ್ಟೋಗಿರೋ ಜಾಸ್ತಿ ಸರ್ ಮನೇಲಿ. ಇವರಿಬ್ಬರಿಂದಾನೆ ಸಂಸಾರ ಈ ತರ ತುಂಬಾ ತಲೆ ಮೇಲೆ ಎತ್ತಿಟ್ಕೊಂಡು ಹಾಡ್ಬೇಡಿ ಅಂತಾರೆ. ಸೊಸೆದನ್ನ ತಲೆ ಮೇಲೆ ಎತ್ತಿಟ್ಕೊಂಡು ಆಡ್ಬೇಡಿ, ಎಲ್ಲಿಡ್ಬೇಕು ಅಲ್ಲಿಡಿ. ಡೈಲಿ ದಿನಚರಿ ಆತಂದು ಹೇಗಿರ್ತಿತ್ತು ದೀಪ? ಏನ್ ಮಾಡ್ತಿದ್ದ ಡೈಲಿ? ಕೆಲಸ ಇರ್ಲಿಲ್ಲ ಅಂತಂದ್ರಿ, ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಿದ್ದ? ಫ್ರೆಂಡ್ಸ್ ಜೊತೆ ಊರೆಲ್ಲ ಸುತ್ಕೊಂಡ್ ಬರೋದು, ಇಂಟರ್ವ್ಯೂ ಅಂತ ಹೇಳಿ ಹೋಗೋದು, ನನ್ನ ಹತ್ರನೇ ಪೆಟ್ರೋಲಿಗೆ ದುಡ್ಡು ಇಸ್ಕೊಳ್ಳೋದು, ಸರ್ವಿಸ್ ಚಾರ್ಜು ನನ್ನ ಹತ್ರ ಇಸ್ಕೊಳ್ಳೋದು, ಗಾಡಿಗೆ ಸರ್ವಿಸ್ ಮಾಡಬೇಕು ಅಂತಂದ್ರು ನನ್ನ ಹತ್ರ ಇಸ್ಕೊಳ್ಳೋದು, ಖರ್ಚಿಗೆ ಬೇಕು ಅಂದ್ರೂ ನನ್ನ ಹತ್ರ ಇಸ್ಕೊಳ್ಳೋದು. ಈಗ ಹೇಳ್ತಿರೋದೇನಂದ್ರೆ ನಾನು ₹1 ಅವ್ರ ಹತ್ರ ಕೊಡ್ಲಿಲ್ಲ ಅಂತ. ₹1 ನಾನು ಇಸ್ಕೊಂಡಿಲ್ಲ, ನಮ್ಮ ಅಪ್ಪ ಅಮ್ಮನೂ ಇಸ್ಕೊಂಡಿಲ್ಲ. ಅದ್ರ ಜೊತೆಗೆ ಡೌರಿ ಬೇಕು ಅನ್ನೋದು ಬೇಕು ಅಂತ ಮಾನಸಿಕವಾಗಿ ಇದು ಮಾಡ್ತಾರೆ, ನಿಮ್ಮ ಮೇಲೆ ಡೌಟ್ ಪಡೋದು. ಓಕೆ, ರೈಟ್. ರಾಜೇಶ್ವರಿ ಅವರೇ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬರ್ತಿದ್ದೀವಿ. ಏನಿಲ್ಲ, ನಾನು ಅವಾಗಲೇ ಹೇಳಿದೆ, ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಆಶಯ ಉದ್ದೇಶ ಏನು ಅಂತ ಅವಾಗಲೇ ಹೇಳಿದೆ. ದೀಪಾ ಅವರಿಗೆ ಒಳ್ಳೇದಾಗಬೇಕು, ನ್ಯಾಯ ಸಿಗಬೇಕು, ಅನ್ಯಾಯ ಆಗಿದ್ರೆ ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದೆ. ಕೊನೆಯದಾಗಿ ನೀವು ಏನು ಹೇಳ್ತೀರಿ? ಒಬ್ಬ ಹೆಣ್ಮಗಳ ತಾಯಿಯಾಗಿ ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ಬೇಕು ಅಂತ ಕಾಯ್ತಿರ್ತಾರೆ, ಅವರ ಪೋಷಕರು ಕೂಡ ಕಾಯ್ತಿರ್ತಾರೆ ಮದುವೆ ಮಾಡ್ಕೊಡ್ಬೇಕು ಅಂತ. ಹಿಂದೆ ಮುಂದೆ ಯೋಚನೆ ಮದುವೆ ಮಾಡ್ಕೊಡೋರು ಇನ್ನೂ ಮುಂದೆ ತುಂಬಾ ಜನ ಇರ್ಬೋದು. ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಪಾಠ ಅಂತ ಹೇಳಕ್ಕೆ ಇಷ್ಟಪಡಲ್ವಾ ನೀವು? ಹೌದು ಸರ್, ಈ ಥರ ಯಾವ ಹೆಣ್ಮಗಳಿಗೂ ಮೋಸ ಆಗಬಾರ್ದು. ಇನ್ನು ಮುಂದೆ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಅಂಡ್ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಡುವಾಗ ಸ್ವಲ್ಪ ನೋಡಿ ನಮ್ಮ ಥರ ಯಾರು ಮೋಸ ಹೋಗದೆ ಸಂಬಂಧಿಕರಾಗಿದ್ರೂ ಕೂಡ ನೋಡಿ. ಹೇಳ್ತೀರಿ? ಅದೇ ಸರ್, ಸಂಬಂಧಿಕರಾಗಿದ್ರು ಯಾರು ಒಂದು ಹೆಣ್ಣು ಕೊಡೋದಂದ್ರೆ ಒಂದು ನೋಡಿ ಹಿಂದೆ ಮುಂದೆ ನೋಡಿ ಮಾಡ್ಬೇಕು ಸರ್. ನಮ್ಮ ಥರ ಯಾರು ಯಾಮಾರಿ ಮೋಸ ಹೋಗ್ಬಾರ್ದು ಸರ್. ಹೆಣ್ಮಕ್ಳು ಆಳು. ಮಹೇಶ್, ಕ್ವಿಕ್ ಆಗಿ ಕೊನೆಯದಾಗಿ ಏನಂತೀರಿ? ಸೇಮ್ ಸರ್, ಅವ್ರು ಹೇಳಿದ್ದು ಅಷ್ಟೇ ಸರ್. ಓಕೆ, ರೈಟ್. ದೀಪಾ, ಕೊನೆಯದಾಗಿ ನೀವು ಮೀಡಿಯಾದ ಮುಖಾಂತರ, ವೇದಿಕೆ ಮುಖಾಂತರ ಒಂದು ವೇಳೆ ಏನಾದರೂ ನೋಡ್ತಿದ್ರೆ ಜ್ಞಾನ ಪಂಡಿತ, ಅವನಿಗೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ಮುಂದೆ ಯಾವುದೇ ಹೆಣ್ಮಗಳಿಗೆ ಅವರು ಅನ್ಯಾಯ ಮಾಡಬಾರ್ದು ಸರ್. ಇನ್ನು ಮುಂದೆ ಅವರು ಮದುವೆ ಅಂತ ಒಂದು ಮಾಡ್ಕೊಳ್ಳೇಬಾರ್ದು. ನನಗೆ ಮಾಡಿದ ಅನ್ಯಾಯನ ಇನ್ನೊಂದು ಹುಡುಗಿಗೆ ಅವ್ರು ಮಾಡಬಾರ್ದು. ರೈಟ್ ಮಾ. ಓಕೆ, ಅನ್ಯಾಯ ಆಗೋದಿಲ್ಲ ಅನ್ನೋದು ನಮ್ಮ ಆಶಯ ಕೂಡ ಹೌದು. ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋದು, ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ, ನಮ್ಮ ಆಶಯ ಕೂಡ ಹೌದು. ಆ್ಯಂಡ್ ಪೊಲೀಸ್
ಅವರು ಕೂಡ ಈ ಕಾರ್ಯಕ್ರಮನ ಒಂದು ವೇಳೆ ನೋಡ್ತಿದ್ರೆ ಅವರು ಕೂಡ ಎಚ್ಚೆತ್ತುಕೊಳ್ತಾರೆ, ನಿಮ್ಮ ಕೇಸನ್ನು ಆದಷ್ಟು ಬೇಗ ಅವರು ಗಮನ ಹರಿಸ್ತಾರೆ ಅಂತ ನಾವು ಕೂಡ ಆಶಿಸ್ತೇವೆ. ನಮಸ್ತೆ 4 ಜನಕ್ಕೂ. ಮೇಯ್ನ್ ನಮಗೆ ಬಂದ್ಬಿಟ್ಟು ಸರ್, ಇವಾಗ ಪೊಲೀಸ್ ಅವರೇ ನಮಗೆ ತಪ್ಪು ಮಾಡೋದು ಕೆಲಸ ಮೇಯ್ನ್ ಅವರೇ, ಪೊಲೀಸ್ ಅವರೇ. ರೈಟ್, ಖಂಡಿತ. ಒಬ್ಬರನ್ನಾದ್ರೂ ಕೂರ್ಸ್ಕೊಂಡು ಕಳಿಸ್ಬೇಕಾಗಿತ್ತು, ಎಲ್ಲಾರನ್ನೂ ಕಳ್ಸಿಕೊಟ್ಬಿಟ್ರೆ. ಸರ್ 5 ಜನನು ಕರ್ಸ್ಬಿಟ್ಟಿದ್ವಿ, ನಾವೇ ಕರ್ಸಿದ್ವಿ. ರೈಟ್. ಏನು 5 ಜನ ಕರ್ಸೋದಾಗ ಅಟ್ಲೀಸ್ಟ್ ಬೀಗ ತಗೊಂಬರ್ತೀನಿ, ಗಾಡಿ ತಗೊಂಬರ್ತೀನಿ ಅಂತ ಹೋದವ್ರು ಒಬ್ಬರನ್ನ ಇಟ್ಕೊಂಡು ಮಿಕ್ಕಿದವ್ರು ಕಳ್ಸಿರ್ಬೋದಲ್ಲ ನೀವು. ಟೋಟಲ್ ಎಲ್ಲಾರು ಕಳ್ಸ್ಬಿಟ್ರು ಗಾಡಿ ಮಾಡಿ. ಓಕೆ ಓಕೆ, ಆಲ್ ರೈಟ್ ಸರ್. ಪೊಲೀಸರು ಕೂಡ ಎಚ್ಚೆತ್ತುಕೊಳ್ತಾರೆ ಅಂತ ಖಂಡಿತವಾಗ್ಲೂ ನಾನು ಭಾವಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ಇಲ್ಲಿ ನಾನು ದೀಪಾ ಅವರನ್ನು ಮಾತನಾಡಿಸ್ತಿದ್ದಾಗ ನನಗೆ ಒಂದು ಆಶ್ಚರ್ಯ ಆಗಿದ್ದು, ಒಂದು ಅಚ್ಚರಿಯಾಗಿದ್ದು ಏನು ಅಂತಂದರೆ, ದೀಪಾ ಅವರು ಮಾತನಾಡ್ತಿದ್ರು ಜ್ಞಾನಪಂಡಿತನ ಬಗ್ಗೆ. ಅವರು ಹೇಳ್ತಿದ್ರು ಜ್ಞಾನಪಂಡಿತ, ನಾನು ಅವನು ಅಂತಿದ್ದಾಗ ದೀಪಾ ಅವರು ಹೇಳ್ತಿದ್ರು ಅವರು ನಮ್ಮ ಯಜಮಾನರು ಅಂತ ಹೇಳ್ತಿದ್ರು. ಜ್ಞಾನಪಂಡಿತ ದೀಪಾಗೆ ಅದೆಷ್ಟು ಹಿಂಸೆ ಕೊಟ್ಟಿದ್ರು, ಅದೆಷ್ಟು ಕಾಟ ಕೊಟ್ಟಿದ್ರು ಕೂಡ ದೀಪಾ ಅವರು ಅವನನ್ನು ಬಹುವಚನದಲ್ಲೇ ಸಂಬೋಧಿಸ್ತಾ ಇದ್ರು. ಅದು ಹೆಣ್ಮಗಳಿಗೆ ನಿಜಕ್ಕೂ ಇರಬೇಕಾದಂತಹ ಒಂದು ಗೌರವ, ಅದನ್ನು ಆಕೆ ಮಾಡ್ತಿದ್ರು. ಅದರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ಸೋದರ ಮಾವನ ಮಗಳು ಅಂತ ನಂಬಿಕೊಂಡು ದೀಪಾಳನ್ನು ಅವರ ಪೋಷಕರು ಮದುವೆ ಮಾಡಿಕೊಟ್ಟಿದ್ರು. ಆದರೆ ನಂಬಿಸಿ ಕುತ್ತಿಗೆ ಕೊಯ್ಯೋದು ಅಂತ ಹೇಳ್ತಾರೆ. ಸಾಕಷ್ಟು ನಂಬಿಸ್ಬಿಟ್ಟು ಹಾಗೆ ಹೀಗೆ ಅಂತ ಬಿಲ್ಡಪ್ಗಳನ್ನು ಕೊಟ್ಬಿಟ್ಟು ಒಂದು ಗಂಡನ್ನು ಒಂದು ಹೆಣ್ಣಿಗೆ ಮದುವೆ ಮಾಡಿಕೊಟ್ಟ ನಂತರದಲ್ಲಿ ಅದು ಸುಳ್ಳಾಗಿದ್ದಾಗ ಏನಾಗುತ್ತೆ ಅನ್ನೋದು ದೀಪಾ ಅವರ ಜೀವನ ಒಂದು ಜ್ವಲಂತವಾದಂಥ ನಿದರ್ಶನ ಕೂಡ ಆಗುತ್ತೆ. ನಾನು ಆವಾಗಲೇ ನಿಮಗೆ ಹೇಳ್ತಿದ್ದೆ ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು, ಉದ್ದೇಶ ಏನಾಗಿದೆ ಅಂತ. ಯಾವುದೇ ಹೆಣ್ಮಗಳಿಗೂ ಈ ರೀತಿ ಆಗಬಾರ್ದು ಅನ್ನೋದು ಸುವರ್ಣ ನ್ಯೂಸ್ನ ಉದ್ದೇಶ ಕೂಡ ಹೌದು. ಅದರ ಜೊತೆಗೆ ದೀಪಾ ಅವರ ಬದುಕು ಈಗ ಸದ್ಯಕ್ಕೆ ಏನು ಬೀದಿಗೆ ಬಿದ್ದಿದೆ, ಅವರ ಬದುಕು ಹಸನಾಗಲಿ, ಅವರ ಬದುಕಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.